ನಮಸ್ಕಾರ ರೈತ ಬಾಂಧವರೇ. ಈಗ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸಲು ಮೊದಲು ನಾವು ಏನ್ ತಿಳ್ಕೊಬೇಕು ಅಂತಂದ್ರೆ ಮಣ್ಣಿನ ಮಾದರಿನ ಹೇಗೆ ಸಂಗ್ರಹಣೆ ಮಾಡಬೇಕು ಅಂತ ತಿಳ್ಕೊಬೇಕು. ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಯಾವ ರೀತಿ ತೆಗಿಬೇಕು, ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ತೆಗಿಬೇಕು ಅಂತಂದು. ಸೊ ನಾವ್ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಪ್ರಾಯೋಗಿಕವಾಗಿ ನಿಮಗೆ ಮಣ್ಣು ಸಂಗ್ರಹಣೆ ಹೇಗ್ ಮಾಡ್ಬೇಕು ಅಂತಂದು ತಿಳಿಸ್ಕೊಡ್ತೀವಿ. ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತಂದ್ರೆ ಮರದ ಬುಡದತ್ರ ಮಾದರಿಯನ್ನು ತೆಗಿಬಾರ್ದು, ಗೊಬ್ಬರಗಳನ್ನ 3 ತಿಂಗಳು ತನಕ ಹಾಕಿರಬಾರ್ದು, ಬೋರ್ವೆಲ್ ಹತ್ರ ತೆಗಿಬಾರ್ದು, ನೀರ್ ಹರಿಯೋ ಜಾಗದಲ್ಲಿ ತೆಗಿಬಾರ್ದು. ಸೊ ಈ ತರ ಒಂದು ಪ್ರಿಕಾಷನ್ಸ್ ನ ನೋಡ್ಕೊಂಡ್ಬಿಟ್ಟು ನಾವು ಮಾದರಿಯನ್ನ ಸಂಗ್ರಹಣೆ ಮಾಡಬೇಕು. ಈ ರೀತಿ ಗುಣಿಗಳನ್ನ ಯಾವ ರೀತಿ ತೆಗಿಬೇಕು ಅಂತಂದ್ರೆ ಕೃಷಿ ಬೆಳೆಗಳಲ್ಲಾದ್ರೆ 15ರಿಂದ 20 ಸೆಂಟಿಮೀಟರ್ ಗುಣಿಗಳನ್ನ ತೆಗಿಬೇಕಾಗುತ್ತೆ. ತೋಟಗಾರಿಕಾ ಬೆಳೆಗಳಲ್ಲಾದ್ರೆ 45 ಸೆಂಟಿಮೀಟರ್ ವಿ ಆಕಾರದ ಗುಣಿಗಳನ್ನ ತೆಗಿಬೇಕಾಗ್ತದೆ. ಈ ರೀತಿಯ ವಿ ಆಕಾರದ ಗುಣಿಗಳನ್ನ ತೋಟದಲ್ಲಿ 5ರಿಂದ 6 ಹತ್ರ ಜಿಗ್ಜಾಗ್ ಶೇಪ್ ಅಲ್ಲಿ ನಾವು ಮಾದರಿಯನ್ನ ಸಂಗ್ರಹಣೆ ಮಾಡ್ಕೊಂಡು ಒಂದು ಪುಟ್ಟಿಗೆ ಹಾಕೋಬೇಕು. ಈ ರೀತಿ ಒಂದು ಶುದ್ಧವಾದ ಚೀಲದ ಮೇಲೆ ಅಥವಾ ನ್ಯೂಸ್ ಪೇಪರ್ ಮೇಲೆ ಸಂಗ್ರಹಿಸಿದ ಮಣ್ಣನ್ನು ಈ ರೀತಿ ವೃತ್ತಾಕಾರವಾಗಿ ಹರಡಬೇಕು. ವೃತ್ತಾಕಾರ ಮಾಡಿದ್ಮೇಲೆ ಇದನ್ನ ಪ್ಲಸ್ ತರ ಈ ತರ 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಈ 2 ಭಾಗನ ರಿಮೂವ್ ಮಾಡಬೇಕು, ಅಂದ್ರೆ ಹೊರಗೆ ಚೆಲ್ಬೇಕು. ಆಪೋಸಿಟ್ ಭಾಗನ ಚೆಲ್ಬೇಕು. ಮತ್ತೆ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಣ್ಣನ್ನ. ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮಾದರಿನ ಸಂಗ್ರಹಣೆ ಮಾಡಿ ಲ್ಯಾಬಿಗೆ ಕಳ್ಸಿದ್ರಿ ಅಂತಂದ್ರೆ ನಿಮಗೆ ಅಕ್ಯುರೇಟ್ ಆಗಿ ರಿಪೋರ್ಟ್ ಸಿಗುತ್ತೆ. ಈ ರೀತಿ ಮತ್ತೆ ವೃತ್ತಾಕಾರ ಮಾಡಿ ಮತ್ತೆ 4 ಭಾಗ ಮಾಡಿ, ಆಗ್ಲೇ ಈ ಭಾಗ ತೆಗ್ದಿದ್ರಿ, ಇವಾಗ ಈ ಭಾಗಗಳನ್ನ ಹೊರಗೆ ತೆಗಿಬೇಕು. ಸೊ ಇದೇ ರೀತಿ ನಿಮಗೆ ಮಣ್ಣು ಒಂದು ಅರ್ಧ kg ಬರೋವರೆಗೂ ನೀವು ಈ ರೀತಿನ ವಿಂಗಡಣೆ ಮಾಡಿ ಮಣ್ಣನ್ನ ಹೊರಗೆ ತೆಗಿತಾ ಹೋಗ್ಬೇಕಾಗ್ತದೆ. ಸೊ ಇಂಥ ಮಣ್ಣನ್ನ ಇದರಲ್ಲಿ ಕಲ್ಲುಗಳು, ಕಸ ಕಡ್ಡಿ ಅದನ್ನೆಲ್ಲ ಆರಿಸಿ ತೆಗೆದ್ಬಿಟ್ಟು ಇದನ್ನ ಒಂದು ಶುದ್ಧವಾದ ಪಾಲಿಥಿನ್ ಕವರ್ ಅಥವಾ ಬಟ್ಟೆ ಕವರ್ ಅಲ್ಲಿ ಇದನ್ನ ಸಂಗ್ರಹಣೆ ಮಾಡಿ ತೋಟದ ವಿಳಾಸ, ರೈತರ ಹೆಸರು, ಸರ್ವೆ ನಂಬರು ಎಲ್ಲದನ್ನು ಅಡ್ರೆಸ್ ಬರೆದು ಟ್ಯಾಗ್ ಮಾಡಿ ಲ್ಯಾಬ್ಗೆ ಕಳಿಸ್ಬೇಕು. ಮುಖ್ಯವಾಗಿ ನಾವು ನಮ್ಮ ರಾಯಲ್ CSP ಸಂಸ್ಥೆಯಿಂದ ಡಿಜಿಟಲ್ ಉಪಗ್ರಹ ಆಧಾರಿತ ಹಾಗೂ ಮ್ಯಾನುವಲ್ ಮೆಥಡ್ ಅಲ್ಲಿ ನಾವು ಸಾಯಿಲ್ ಟೆಸ್ಟ್ ನ ಮಾಡ್ತಾ ಇದ್ದೀವಿ. ನಿಮಗೆ ಮ್ಯಾನುವಲ್ ಟೆಸ್ಟಿಗೆ ಮಣ್ಣಿನ ಮಾದರಿಯನ್ನು ಹೇಗೆ ಸಂಗ್ರಹಣೆ ಮಾಡಬೇಕು ಅಂತಂದು ನಾವು ತೋರಿಸ್ಕೊಟ್ಟಿದ್ದೀವಿ. ಈ ರೀತಿಯ ಮಣ್ಣಿನ ಸಂಗ್ರಹಣೆಯನ್ನು ಮಾಡಿ ನಮ್ಮ ರಾಯಲ್ CSP ಸಂಸ್ಥೆಗೆ ಕಳುಹಿಸಿ ನಾವು ನಿಮ್ಮ ಮಣ್ಣನ್ನು ಪರೀಕ್ಷಿಸಿ ರಿಪೋರ್ಟ್ ಅನ್ನು ಕಳಿಸ್ಕೊಡ್ತೀವಿ.